ಸರ್ ಅಂದ್ರೆ ಎಲ್ಲಾರು ರೆಸ್ಪೆಕ್ಟ್ ಅನ್ಕೊಂಡಿವಿ. ಸರ್ ಅಂದ್ರೆ ಗುಲಾಮ್ಗಿರಿ, ನನ್ನ ಕೆಳಗಡೆ ನೀನು ಅನ್ನೋದು ರೆಸ್ಪೆಕ್ಟ್ ಅಲ್ಲ. ಇಂಗ್ಲಿಷ್ ತಿಳ್ಕೊಳ್ಳುವ, ಫಾಲೋ ಮಾಡೋದು ಬೇಡ. ಅದು ನಾಗರಿಕತೆ ಇಲ್ಲದ್ರ ಲ್ಯಾಂಗ್ವೇಜ್. 4,500 ಇತಿಹಾಸ ನಾವದೀವಿ, 4,500 ಲಿಪಿಗೆ ಅದೀವಿ, 10,000 ವರ್ಷ ಭಾಷೆಗೆ ಅದೀವಿ. ನಾವೇನು ಕಮ್ಮಿ ಇಲ್ಲ. ಜೈ ಕದಂಬ, ಜೈ ಕನ್ನಡ. ನಾನು ಅಮೆರಿಕ ಹೋದ್ರು ಕನ್ನಡವೇ ಮಾತಾಡೋದು. ನಾನು ಕನ್ನಡಿಗನಾಗಿ ಫ್ಲಾಗ್ ಹೊತ್ಕೊಂಡು ಸಾಯ್ಬೇಕು, ನನ್ನ ಕೊನೆ ಆಸೆ. ಯಾಕಂದ್ರೆ ಸೌತ್ ಇಂಡಿಯಾದಲ್ಲಿ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ, ಕನ್ನಡನ ಯಾರು ವೆಲ್ಕಮ್ ಮಾಡ್ತಾರ. 4ನೇ ಸ್ಥಾನದಲ್ಲಿದ್ದ ಕನ್ನಡ 47ನೇ ಸ್ಥಾನಕ್ಕೆ ಹೋಗ್ತಾರೆ. ನಾವೇನು ಕಮ್ಮಿ ಇಲ್ಲ. ಎಲ್ಲಾರನ್ನೂ ಬರ್ರಿ ಅಂದ್ಬಿಟ್ಟು ನಮ್ಮನ್ನು ನಾವೇ ತಿಳ್ಕೊಂತ ಇದೀವಿ. ಹಂಗಾಗಿ ನೀವು ಪಕ್ಕದಲ್ಲೇ ಕರ್ನಾಟಕದ, ನಾವು ಕರ್ನಾಟಕ ಹುಟ್ಟಿದ್ದೇ ಇಲ್ಲೇ ಕದಂಬರ ಸ್ಥಾನ, ಮಯೂರವರ್ಮನ ಅರಮನೆ ಇದೆ ಭೂಮಿ ಕೆಳಗಡೆ. ಆಮೇಲೆ ಹೋಗ್ತೀರ ಅಲ್ಲಿಗೆ. ಅಲ್ಲಿ ಏನಾರ ಹತ್ತದು ನೀವು ನೋಡ್ಬೇಕಂದ್ರೆ ಹೇಳಿ ಇರಲ್ಲ. ನಾನು ಎಲ್ಲೋ ಹೋಗ್ಬೇಕಾಯ್ತು, ಹಾಸ್ಪಿಟ್ಲ್ ಹತ್ರ ಹೋಗ್ಬೇಕಾಯ್ತು. ಅದಕ್ಕೆ ನೀವು ಬಂದಿರಲ್ವ, ನಾನು ಇವತ್ತು ಈ ಮಟ್ಟಕ್ಕೆ ಬಂದು ವರ್ಲ್ಡ್ ಚಾಂಪಿಯನ್ ಆಗಿ ನಿಂತ್ಕೊಳ್ಳೋಕೆ ಫಸ್ಟ್ ಕಾರಣ ಗೈಡ್ಸ್, ನಮ್ಮ ಕರ್ನಾಟಕ ಟೂರಿಸ್ಟ್ ಗೈಡ್ಸ್. ಅವರಿಂದನೇ ನಾನು ಪಬ್ಲಿಸಿಟಿ ಆಯಿತು. ಇಲ್ಲೇ ನಮ್ಮ ಚಿತ್ರದುರ್ಗದ ಗೈಡ್ಗಳಿಲ್ಲ ಅಂದರೆ ನನಗೆ ಯಾರು ಅಂತಲೇ ಗೊತ್ತಿರಲಿಲ್ಲ. ಅದಕ್ಕೆ ನನಗೆ ಈಗ ಎಷ್ಟು ಸೆಕೆಂಡ್ಗೆ ಹತ್ತಲಿ ಒಂದು ಸರಿ ಹತ್ತೀನಿ, ಆಮೇಲೆ ಒನ್ಸ್ ಮೋರ್ ಮಾಡೋಣ. ಒಂದ್ಸರಿ ಸ್ವಲ್ಪ ಸ್ಪೀಡ್ ಟ್ರೈ ಮಾಡ್ತೀನಿ, ಆಮೇಲೆ ಇನ್ನೊಂದ್ಸರಿ ಮಂಗಾಟ ಟ್ರೈ ಮಾಡೋಣ. ಓಕೆನಾ? ಓಕೆ ಸರ್. ಸರಿ. ಎಂಕರೇಜ್ ಚಪ್ಪಲ್ ಏನಿಲ್ಲ. ಎಲ್ಲರಿಗೂ ನಮ್ಮ ಚಿತ್ರದುರ್ಗ ಬಂದ್ರೆ ಎಲ್ಲ ನಮ್ಮ ಗೈಡ್ಗಳಿಗೆ ಎಲ್ಲರಿಗೂ ಧನ್ಯವಾದ. ನಂದೇ ಯೂಟ್ಯೂಬ್ ಚಾನೆಲ್ ಇದೆ, ಅಡ್ವೆಂಚರ್ ಮಂಕಿ ಕ್ಲಬ್. ಅದೇ ನನಗೆ ಸ್ಪಾನ್ಸರು. ನಂದೇ ಜೀವನ ಕಥೆ ಹಾಲಿವುಡಲ್ಲಿ ಇದ್ದ ಇನ್ಕ್ರೆಡಿಬಲ್ ಮಂಕಿ ಮ್ಯಾನ್ ಅಂತ ಒಂದು ಹಾಲಿವುಡ್ ಮೂವಿ ಆಗ್ತಾ ಇದೆ. ಅದು ಅರ್ಧಕ್ಕೆ ಯಾಕೆ ನಿಂತಂತೆ ಇನ್ನೂ ಕಂಟಿನ್ಯೂ ಆಗಲಿ. ನನ್ನ ಆಸೆ ಏನಂದರೆ ಒಂದು ಸ್ಪೋರ್ಟ್ಸ್ ಆಶ್ರಮ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಆಂಜನೇಯ, ಇದು ಒಂದು ಜೊತೆ ಶೂನ 25-30 ಸಾವಿರ. ಅದ್ರ ಬ್ಯಾಗ್ ಫುಲ್ ಅದೇ ಇರುತ್ತೆ. ಬಟ್ ಇದೊಂದು ಕಿತ್ಕೊಂಡು ಹೋಯ್ತು, ಇದೊಂದು ಕಿತ್ಕೊಂಡು ಹೋಯ್ತು. ಅದಕ್ಕೆ ಅದ್ರಾಗದು ಇದ್ರಾಗ ಫ್ರಾಕ್ಚರ್ ಆದ್ಮೇಲೆ ಹೊಟ್ಟೆ ಬೇಕಂತ ಬೆಳೆಸಿದೆ. ಸೊಂಟ ಮುರಿದತ್ತೆ. ಇದು ತಪ್ಪ ಮಾಡ್ಕೊಂಡಿದ್ದಾಗ ಇದು ಕುತ್ಕೊಂಡೈತೆ. ಇದು ಸಣ್ಣ ಆದರೆ ಎಲ್ಲ ಇನ್ನೊಂದು ಆಪರೇಷನ್ 29 ಫ್ರಾಕ್ಚರ್, 4 ರಾಡೋದು, 2 ಕಾಲು ರಾಡೋದವೇ. ರಾಡಿದ್ರು 10ಕ್ಕೆ ರೆಡಿ ನೋಡಿಯಪ್ಪ ಎಲ್ಲರೂ. ಕ್ಲಾಸ್ claps.